ರಾಜ್ಯದಲ್ಲಿರುವ ಸಿದ್ದರಾಮಯ್ಯನವರ ಸರ್ಕಾರ ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಈ ಮಾತನ್ನ ನಾವು ಪದೇ ಪದೇ ಹೇಳ್ತಿದ್ವಿ. ಆದರೆ ಇದು ಸತ್ಯ ಅನಿಸಲಿಲ್ಲ ಅವರಿಗೆ. ಈಗ ಕಾಂಗ್ರೆಸ್ ಪಕ್ಷದ ಶಾಸಕರುಗಳೇ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ನಂಬರ್ 1 ಭ್ರಷ್ಟಾಚಾರದಲ್ಲಿ ಕರ್ನಾಟಕ ಅಂತೇಳಿ ರಾಯರೆಡ್ಡಿ ಹೇಳಿದ್ರು. ಕಾಂಗ್ರೆಸ್ನ ಶಾಸಕರು ಮತ್ತೆ ಆರ್ಥಿಕ ಸಲಹೆಗಾರರು ಮುಖ್ಯಮಂತ್ರಿಗಳಿಗೆ. ಈಗ ರಾಜು ಕಾಗೆ ಅವರು ಹೇಳಿದ್ದಾರೆ ಸಂಪೂರ್ಣ ಭ್ರಷ್ಟಾಚಾರದಲ್ಲಿದೆ, ನಾವು ಸೂಸೈಡ್ ಮಾಡಿಕೊಳ್ಳುವಂತ ಪರಿಸ್ಥಿತಿಯಲ್ಲಿದ್ದೇವೆ, ಬಿಡುಗಡೆ ಮಾಡಿದ ಹಣ ಕೂಡ ನಮಗೆ ಬರ್ತಾ ಇಲ್ಲ ಅಂತ ಮುಖ್ಯಮಂತ್ರಿಗಳನ್ನ ಕೇಳಿದ್ರೆ ಹಾರಿಕೆ ಉತ್ತರ ಕೊಡ್ತಾರೆ. BR ಪಾಟೀಲ್ ಹೇಳ್ತಾರೆ 950 ಮನೆಗಳು ನಾನು 2000 ಕೇಳಿದ್ದೆ, 950 ಕೊಟ್ಟಿದ್ದಾರೆ. ಅದು ನಾನು ಕೊಟ್ಟ ಲೆಟರ್ಗೆ ಒಂದೂ ಕೊಟ್ಟಿಲ್ಲ. ನನ್ನ ಹತ್ರ ಯಾರೋ ಲೆಟರ್ ತಗೊಂಡೋಗಿ ದುಡ್ಡು ಕೊಟ್ಟು ಮಾಡಿಸ್ಕೊಂಡು ಬಂದಿದ್ದಾರೆ. ದುಡ್ಡು ಕೊಡದೆ ಅಲ್ಲಿ ಏನು ನಡೆಯಲ್ಲ ಅವರು ಹೇಳಿದ್ದಾರೆ. ಮತ್ತೆ 2ನೇ ಬಾರಿಯೂ ಕೂಡ ಹೇಳಿದ್ದಾರೆ, ನಾನು ಹೇಳಿರೋದು ನಿಜ, ಸತ್ಯ ಹೇಳಿದ್ದೇನೆ, ಮುಖ್ಯಮಂತ್ರಿಗಳು ಕರೆದ್ರೆ ಹೋಗಿ ಅವ್ರಿಗೂ ಕೂಡ ವಿವರಣೆ ಕೊಡ್ತೇನೆ. ಅದು ಪಕ್ಕದ್ದು ಕ್ಷೇತ್ರದಲ್ಲೂ ಕೂಡ ಅಫ್ಜಲ್ಪುರದಲ್ಲಿ ಅಲ್ಲೂ ಕೂಡ ಇದೇ ರೀತಿ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿದ್ದಾರೆ. ಮಂತ್ರಿಗಳ ವಿರುದ್ಧವಾಗಿ ಕೋಲಾರದಲ್ಲಿ SN ನಾರಾಯಣ ಸ್ವಾಮಿ, ನಂಜೇಗೌಡ ತಿರುಗಿ ಬಿದ್ದಿದ್ದಾರೆ, ಅವರನ್ನು ವಾಪಸ್ ಕರ್ಸ್ಕೊಳ್ಳಿ ಅಂತ. ಬೇಲೂರು ಗೋಪಾಲಕೃಷ್ಣ ಹೇಳಿದ್ದಾರೆ ಮಂತ್ರಿಗಳ ರಾಜೀನಾಮೆ ಕೊಡಿಸಿ ಜಮೀರ್ ಅವ್ರದ್ದು ಅಂತ. ದೇಶಪಾಂಡೆ ಅವರು ಹೇಳಿದ್ದಾರೆ ಗ್ಯಾರಂಟಿಗಳಿಂದ ಎಲ್ಲ ಸರ್ವನಾಶ ಆಗ್ತಾ ಇದೆ, ಮೊದಲು ನೀವೇನು ಬಸ್ಗಳಲ್ಲಿ ಫ್ರೀ ಅಂತ ಬಿಟ್ಟರೆ ಈಗ ಒಬ್ಬರು ಬಸ್ ಹತ್ತಕ್ಕೆ ರೆಡಿ ಇಲ್ಲ ಅಂತ ಹೇಳಿದ್ದಾರೆ ಹೆಣ್ಮಕ್ಳು. ಮಲ್ಲಿಕಾರ್ಜುನ್ ಅವರು ಒಂದು ದಿವಸನೂ ಒಂದು ದಾವಣಗೆರೆ ಇನ್ಚಾರ್ಜ್ ಮಿನಿಸ್ಟರ್ ಒಂದು ದಿನವೂ ಕೂಡ ಜನರ ಜೊತೆಯಲ್ಲಿ ಬರ್ತಾ ಅವರು ಮಾತಾಡಿಲ್ಲ, ಬರೀ ವ್ಯಾಪಾರದಲ್ಲಿದ್ದಾರೆ ಅವರು ಅಂತ. ಏನು ಬೇಕಾಗಿದೆ ಈ ಸರ್ಕಾರಕ್ಕೆ? ಇದು ಒಂದು ಲೂಟಿಕೋರ ಸರ್ಕಾರ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಯಾರು ಬಾಯಿ ಬಿಟ್ರೆ, ಸತ್ಯ ಹೇಳಿದ್ರೆ ಅವರ ಬಾಯಿ ಮುಚ್ಚಿಸುವ ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಅನಿಸಿದ ನನ್ನ ರೀತಿಯಲ್ಲಿ ದುಡ್ಡಿಲ್ಲದೆ ಈ ಸರ್ಕಾರದಲ್ಲಿ ಏನೂ ನಡೆಯೋದಿಲ್ಲ. ಇದು ವ್ಯಾಪಾರಕ್ಕೆ ಕುಳಿತಿರ್ತಕ್ಕಂಥ ಕಾಂಗ್ರೆಸ್ ಸಂತೆ. ಇದು ಕಾಂಗ್ರೆಸ್ ಪಕ್ಷ ಅಲ್ಲ, ವ್ಯಾಪಾರಕ್ಕೆ ಕುಳಿತಿರ್ತಕ್ಕಂಥ ಸರ್ಕಾರ, ಕಾಂಗ್ರೆಸ್ ಸಂತೆ. ಇದು ಒಂದು ರೀತಿ ವ್ಯಾಪಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ಸೇ ಹೊರತು ಇದು ಸೇವೆಗಾಗಿ ಬಂದಿರತಕ್ಕಂಥ ಕಾಂಗ್ರೆಸ್ ಅಲ್ಲ. ಚುನಾವಣೆ ಸಂದರ್ಭದಲ್ಲಿ ನಮ್ಮ ಮೇಲೆ 40% ಅಪಾದನೆ ಮಾಡಿದ್ರಿ, ನಿಮ್ಮ ಯೋಗ್ಯತೆಗೆ ಪ್ರೂವ್ ಮಾಡಲಿಕ್ಕೆ ಆಗಲಿಲ್ಲ. PCM ಅಂದ್ರಿ, ಇಲ್ಲದ ಆರೋಪ ಹೊರಿಸಿದ್ರಿ, ಹರಿಶ್ಚಂದ್ರರ ರೀತಿಯಲ್ಲಿ ಮಾತಾಡಿ ಉತ್ತಮ ಆಡಳಿತ ಕೊಡ್ತೀವಿ ಅಂತ ಹೇಳಿದ್ರಿ. ಆದರೆ ನಿಮ್ಮ ಮುಖ ನೋಡಿದ್ರೆ ಜನ ತೂ ಛೀ ಅನ್ನೋ ರೀತಿಯಲ್ಲಿ ನಿಮ್ಮ ಮೇಲೆ ಅಪಾದನೆ ಮಾಡ್ತಿದ್ದಾರೆ. ಇಷ್ಟಾದರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳೇ, ನಿಮಗೆ ಉಪಮುಖ್ಯಮಂತ್ರಿಗಳೇ, ನಿಮಗೆ ನಾಚಿಕೆ ಆಗಿ ಬರ್ತಾ ಇಲ್ವಾ? ನನಗೆ ಅನಿಸ್ತಕ್ಕಂಥದ್ದು ಮಂತ್ರಿಗಳೇ ರಾಜೀನಾಮೆ ಕೊಡಿ,
ಮಂತ್ರಿಗಳೇ ರಾಜೀನಾಮೆ ಕೊಡಿ ಅನ್ನೋದಕ್ಕಿಂತ ಈ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟು ತೊಲಗಿದರೆ ಭವಿಷ್ಯ ಸ್ವಲ್ಪ ಬದಲಾವಣೆಗಳೇನಾದರೂ ನಾವು ಕಾಣಬಹುದು. ಇವರೇ ಇದ್ರೆ ಇವರು ದರೋಡೆಗೆ ನಿಂತಿದ್ದಾರೆ, ಲೂಟಿಗೆ ನಿಂತಿದ್ದಾರೆ. ಯಾಕೆಂದ್ರೆ ಬಿಹಾರ ಚುನಾವಣೆ ಬೇರೆ ಬರ್ತಾ ಇದೆ. ಕಪ್ಪ ಕಾಣಿಕೆ ಅರ್ಪಿಸ್ಬೇಕಲ್ವಾ? ಈಗ ಕಪ್ಪ ಕಾಣಿಕೆ ಕೊಡದೇ ಇದ್ರೆ ನಿಮ್ಮ ಅಧಿಕಾರ ಕಳ್ಕೊಳ್ತಕ್ಕಂಥ ದಿನಗಳು ಬರ್ಬೋದು. ಆದ್ರಿಂದಾಗಿ ಇದೊಂದು ಭ್ರಷ್ಟ ವ್ಯವಸ್ಥೆ ಎಲ್ಲೋ ಒಂದು ಸಾರಿ ಕೇಳಿ ಬರ್ತಿತ್ತು. ಭ್ರಷ್ಟಾಚಾರ ಯಾರೋ ಒಬ್ಬರು ಮಾಡಿದ್ರು ಅಂತ ಬಂದ್ಬಿಡ್ತಿತ್ತು. ಈಗ ಯಾರೋ ಒಬ್ಬರು ಮಾಡಲಿಲ್ಲ ಅಂತ ಹೇಳ್ಬೋದೇ ಹೊರತು ಪ್ರತಿಯೊಬ್ಬರು ಭ್ರಷ್ಟಾಚಾರದಲ್ಲೇ ಮುಳುಗಿದ್ದಾರೆ. ಆದ್ರಿಂದ ನಾನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗಲ್ಲ. ಮಾನ್ಯ ಸಿದ್ದರಾಮಯ್ಯನವರೇ, ನಿಮಗೇನಾದರೂ ಈ ಉತ್ತಮ ವ್ಯವಸ್ಥೆಯಲ್ಲಿ ಗೌರವ ಇದ್ದರೆ ಜನರ ಕಡೆಯಿಂದ ಆ ತೂಚಿ ಅಂತ ಉಗಿಸ್ಕೊಳ್ಳೋದನ್ನು ಬಿಟ್ಟು ದಯವಿಟ್ಟು ನೀವು ಮೊದಲ ಹಾಗಿದ್ದವರಲ್ಲ ಅಂತ ಜನ ಮಾತಾಡ್ತಿದ್ರು. ಈಗ ನೀವು ಅತಿ ದೊಡ್ಡ ಭ್ರಷ್ಟ ಅಂತೇಳಿ ಜನ ಮಾತಾಡ್ತಿದ್ದಾರೆ. ದಯವಿಟ್ಟು ನಿಮಗೆ ಗೌರವ ಇದ್ರೆ, ಮಾನ ಮರ್ಯಾದೆ ಅನ್ನೋದು ಕಿಂಚಿತ್ತಾದರೂ ನಿಮ್ಮಲ್ಲಿ ಉಳಿದಿದ್ರೆ ತಕ್ಷಣ ರಾಜೀನಾಮೆ ಕೊಡಬೇಕು ಅಂತೇಳಿ ನಾನು ಆಗ್ರಹ ಪಡಿಸ್ತೇನೆ. ಇಡೀ ದಿನ ಮಾಡಲಿಕ್ಕೆ ಮಳೆರಾಯ ಬಿಡ್ಬೇಕಲ್ಲ ನಮ್ಮನ್ನ. ನೋಡಿ, ಈಗ ನಾನು ಮೊನ್ನೆನೂ ಕೂಡ ಹೇಳಿದ್ದೇನೆ, ಒಂದು ಹಗರಣ ಆದ್ರೆ ಅದರ ಅಂತ್ಯ ನೋಡ್ಬೋದು ನಾವು. ದಿನಕ್ಕೆ 2-3 ಹಗರಣ ಇವರು ಕೊಡ್ತಾ ಇದ್ರೆ ನೀವು ಹೇಳೋ ಪ್ರಶ್ನೆ ಸರಿ ಇರುತ್ತೆ. ಯಾಕೆಂದ್ರೆ ನಾವು ಒಂದನ್ನು ತಗೊಳ್ತೀವಿ, ಇದು ಹೋರಾಟ ನಡೀತಿದ್ದಂಗೆ ಇನ್ನೊಂದು ಕೊಡ್ತಾರೆ, ಅದನ್ನು ಮಾಡಬೇಕು. ಅದು ಮಾಡ್ತಿದ್ದಂಗೆ ಮತ್ತೊಂದು ಬರ್ತದೆ, ಅದಕ್ಕೂ ಮಾಡ್ತಾ ಇರಬೇಕು. ಅವಾಗ ಏನು ಹೇಳ್ತೀರಿ ನೀವು ಕೂಡ, ಮೊನ್ನೆ ಅದನ್ನು ಅಲ್ಲಿಗೆ ಬಿಟ್ಬಿಟ್ರಿ, ಮತ್ತೆ ಇದನ್ನು ಇನ್ನೊಂದು ಬಂತು, ಅದನ್ನು ನೀವು ಮಾಡಲೇ ಇಲ್ಲ. ಈ ಪರಿಸ್ಥಿತಿ ಅಂದ್ರೆ ಅತಿ ಭ್ರಷ್ಟ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಆಗಿದೆ. ಪ್ರತಿದಿನ ಹಗರಣಗಳು ಇವತ್ತು ಸುತ್ತಿ ಬರ್ತಾ ಇವೆ. ಬೇರೆ ವಿರೋಧ ಪಕ್ಷಗಳು ಹೇಳೋದಕ್ಕಿಂತ ಹೆಚ್ಚಿಗೆ ಈಗ ಕಾಂಗ್ರೆಸ್ನ ಅವರೇ ಪಕ್ಷದ ಮುಖಂಡರುಗಳು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅಂದಮೇಲೆ ನನಗನ್ನಿಸ್ತದೆ ಈ ಸರ್ಕಾರದ ಆಯಸ್ಸು ಕಡಿಮೆ ಆಗ್ತಿದೆ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಕೂಡ ಗೇಜ್ ಮಾಡಬಹುದು. ದಪ್ಪ ಚರ್ಮ ಸರ್ಕಾರ ದಪ್ಪ ಚರ್ಮ ಎಲ್ಲ ವಿಫಲದ ಪ್ರಶ್ನೆ ಎಲ್ಲ. ನಾವು ಪ್ರತಿನಿತ್ಯ ನೀವು ಹೇಗೆ ಹೇಳಿದ್ರು ಉಸಿರು ಕಟ್ಟಿ ಓಡಾಡಬೇಕು ಅಂತ ಅದನ್ನೇ ಮಾಡ್ತಿದ್ದೀವಿ. ಆದರೆ ಅದಕ್ಕೆ ನಾನು ಹೇಳಿದೆ, ಹಲವು ಇಲ್ಲಿ ಹಗರಣಗಳು ಬಹಳ ಹೆಚ್ಚಾಗೋದು ಜನರಿಗೂ ಈಗ ಅರ್ಥ ಆಗೋಗಿದೆ. ಎಲ್ಲಕ್ಕಿಂತ ಮಿಗಿಲಾಗಿ ನಾವು ಎಷ್ಟೇ ಹೋರಾಟ ಮಾಡಿದ್ರು ಮೊಂಡುತನವನ್ನ ಪ್ರದರ್ಶನ ಮಾಡ್ತಾ ಇದೆ ಸರ್ಕಾರ. ಅಂದ್ರೆ ಒಪ್ಪಿದ್ರೆ ನಮ್ಮದು ತಪ್ಪಾಗತ್ತೆ ಅನ್ನೋದು ಅವರ ಭಾವನೆ. ನೀವು ಒಪ್ಪದೇ ಇದ್ರೂ ಕೂಡ ಹಗರಣಗಳು 100 ಆಗಿದೆ.